ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 40x60 ಹೌಸು 2400 ಸ್ಕ್ವೇರ್ ಫೀಟ್ 4 BHK ಹೌಸ್ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ, ಹಾಗೆ ತೀರಾ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಡಿ. ನೋಡಿ, ಹೆಸರು ಬಂದ್ಬಿಟ್ಟು ಆಶಾ ಅಂತೇಳಿ ಈ ಒಂದು ಮನೆಯ ಓನರ್ ಹೆಸರು ಚಳ್ಳಕೆರೆ ಇವ್ರದ್ದು, ಶೆಟ್ರಿಯವರು. ಈಕೆಗೆ 38 ವರ್ಷ ಆಗಿದೆ. ವಿಷಯ ಏನಪ್ಪ ಅಂದರೆ ಮನೆ ಮಾರುವುದರ ಬಗ್ಗೆ ಓಕೆನಾ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಹೌಸ್ ಬಗ್ಗೆ ಹೇಳಬೇಕು ಅಂದರೆ ಕಟ್ಟಿಸಿ 8 ವರ್ಷದ ಮೇಲೆ ಆಗಿದೆ, ಆದರೆ ಏನೂ ಸಮಸ್ಯೆ ಇಲ್ಲ, ಹೊಸ ಮನೆ ಥರನೇ ಇಟ್ಟುಕೊಂಡಿದ್ದೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಜೀವನ ಅದ್ಭುತವಾಗಿದೆ, ಆದರೆ ಒಂದು ಕಮ್ಮಿ ಆಗಿದೆ, ಅದೇ ಸುಖ. ಸಮಸ್ಯೆ ಏನಪ್ಪ ಅಂದರೆ ಪತಿ ಯಾವಾಗಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಯಾವಾಗಲೂ ಓಡಾಡುತ್ತಿರುತ್ತಾರೆ, ಅದಕ್ಕೆ ಅಂತ ಸಮಯನೇ ಕೊಡಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಸುಖಕ್ಕೋಸ್ಕರ ಸಮಯನೇ ಕೊಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕಟ್ಟಿಸುವಾಗ ಮನೆ ಮಾರುವ ಬಗ್ಗೆ ಯೋಚನೆ ಇರಲಿಲ್ಲ, ಆದರೆ ಕೆಲವು ಕಾರಣಾಂತರದಿಂದ ಮನೆ ಮಾರುವ ಪರಿಸ್ಥಿತಿ ಬಂದಿತ್ತು ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಎರಡನೇದು ಬಂದ್ಬಿಟ್ಟು ಇರೋದಕ್ಕೆ 4 ಬೆಡ್ರೂಮ್ ಇದ್ದಾವೆ, ಯಾವ ರೂಮಿನಲ್ಲಿ ಅಂತ ಸಮಯವನ್ನು ಕಳೆಯುವುದು, ಒಬ್ಬಳಿಗೆ ಅಷ್ಟೊಂದು ದೊಡ್ಡ ಮನೆ ಅವಶ್ಯಕತೆ ಇಲ್ಲ ಅಂತ ನಿರ್ಧಾರ ತೆಗೆದುಕೊಂಡಿರೋದು ಅಂತ ಇಲ್ಲಿ ಹೇಳಿದ್ದಾರೆ. 4 ಬೆಡ್ರೂಮಲ್ಲಿ ಸ್ನೇಹಿತರೆ ಎಷ್ಟು ಸಲ ಅಂತ ಹೋಗಿ ಇರೋದಕ್ಕಾಗುತ್ತೆ, 4 ಬೆಡ್ರೂಮಲ್ಲಿ ಯಾವ ರೂಮಲ್ಲಿ ಅಂತ ಮಲಗೋಕ್ಕಾಗತ್ತೆ ಅಂತ ಇವ್ರಿಗೆ ಹೇಳ್ತಕ್ಕಂಥದ್ದು. ಇನ್ನು ಒಬ್ಬಳಿಗೆ ಆದರೆ 1 BHK ಸಾಕು ಅಂತ ಪತಿಗೆ ಹೇಳಿದ್ದೀನಿ, ಆಯಿತಾ, ಯಾಕೋ ಗೊತ್ತಿಲ್ಲ ಮಾಡಿಸಿಕೊಳ್ಬೇಕು ಅಂತ ಒಮ್ಮೊಮ್ಮೆ ಅನಿಸುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಈ ಒಂದು ನಿರ್ಧಾರನ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಹೌಸ್ ಫ್ರಂಟ್ ಬಂದ್ಬಿಟ್ಟು 3 ಕಾರು ನಿಲ್ಲಿಸೋಕ್ಕೆ ಸ್ಪೇಸ್ ಇದೆ, ಹಾಗೆ ಗಾರ್ಡನಿಂಗ್ ಸಹ ಇರುತ್ತೆ, ಸಣ್ಣ ಪುಟ್ಟ ಗಿಡಗಳನ್ನು ಹಾಕಿಕೊಳ್ಳಬಹುದು, ಅಂದರೆ ಗಾರ್ಡನಿಂಗ್ ವ್ಯವಸ್ಥೆ ಮಾಡ್ಕೋಬೋದು, ಆಲ್ರೆಡಿ ಇದೆ, ಇನ್ನು ಬೇಕು ಅಂದರೆ ನೀವು ಅದನ್ನು ಎನ್ಹಾನ್ಸ್ ಮಾಡ್ಕೋಬೋದು. ಇನ್ನು 4 ಬೆಡ್ರೂಮಲ್ಲಿ 3 ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಅಡುಗೆ ಮನೆ ಬಂದ್ಬಿಟ್ಟು 11x15 3ರಲ್ಲಿ ನಿರ್ಮಾಣ ಆಗಿದೆ. ಇನ್ನು ಡೈನಿಂಗ್ ಏರಿಯಾ 22x14 7ರಲ್ಲಿ 2 ಫ್ಯಾಮಿಲಿ ಒಟ್ಟೊಟ್ಟಿಗೆ ಕೂತು ಊಟ ಮಾಡ್ಬೋದು, ಅಷ್ಟೊಂದು ವಿಶಾಲವಾಗಿದೆ ಜಾಗ. ಮತ್ತು ಡೈನಿಂಗ್ ಟೇಬಲು ಕೂಡ ಒಳ್ಳೆ ವುಡ್ಡಿಂದ ಮಾಡಿಸ್ತಾರೆ. ಇನ್ನು ಆಸಕ್ತಿ ಇದ್ದವರು ಮನೆಯ ಬಗ್ಗೆ ಮಾತುಕತೆ ಮಾಡಬಹುದು, ಏನಾದರೂ ತಗೋಬೇಕು ಅಂತ ಅನ್ನಿಸಿದ್ರೆ ತಗೋಬೋದು, ಇಲ್ಲ ಅಂದರೆ ಬಿಡ್ಬೋದು, ಅದು ನಿಮ್ಮ ಒಂದು ಇಷ್ಟದ ಪ್ರಕಾರ ಹೋಗುತ್ತೆ ಸ್ನೇಹಿತರೆ. ಓಕೆ, ನೋಡಿದ್ರಲ್ಲ ಈ ಒಂದು ಮನೆಯ ಬಗ್ಗೆ. ತಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಅನಿಸಿಕೆನೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ, ನಾವು ನೋಡ್ತಾ ಇರ್ತೀವಿ. ನೋಡಿ, ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಔಟ್ಲುಕ್ನ ನೋಡ್ಬೋದು. ಇನ್ನು ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಬಾಲ್ಕನಿನೂ ನೋಡ್ಬೋದು, ಇಲ್ಲಿ ಫ್ಯಾನ್ ಇದೆ, ವ್ಯವಸ್ಥೆ ಇದೆ ಮೇಲ್ಗಡೆನೆ ಎಂಟ್ರೆನ್ಸು. ಇನ್ನು ಇಂಟೀರಿಯರ್ ಈ ರೀತಿ ಇದೆ ಸ್ನೇಹಿತರೆ. ಓಕೆ.